Hello everyone. So last class we had seen the benefits of computerized replenishment system and we had also learned what is this automatic replenishment system ಅಂತನೂ ನೋಡಿದ್ವಿ. ಹೇಗೆ ಆಟೋಮೇಷನ್ ಅಥವಾ ಒಂದು ಸಾಫ್ಟ್ವೇರ್ ಬಂದು ಅಥವಾ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್ ಇದ್ರೆ ವಾಟ್ ಆರ್ ಆಲ್ ದಿ ಬೆನಿಫಿಟ್ಸ್ ದಿ ರಿಟೇಲರ್ ಕ್ಯಾನ್ ಅವೈಲ್ ಅಂತ ತಿಳ್ಕೊಂಡಿದ್ವಿ. So with this, let us move on to the 4P of the retail marketing mix, which is called as promotion. ಸೊ ಆಲ್ ದಿಸ್ ವೈಲ್ ಏನೇನ್ ಕಲ್ತಿದ್ವಿ, ಪ್ರಾಡಕ್ಟ್ ಬಗ್ಗೆ ಕಲ್ತಿದ್ವಿ, ಪ್ರೈಸ್ ಬಗ್ಗೆ ಕಲ್ತ್ವಿ, ಅದಾದ ನಂತರ ಪ್ಲೇಸ್ ಬಗ್ಗೆ ಕಲ್ತಿದ್ವಿ. ನೆಕ್ಸ್ಟ್ ಬಂದು ಪ್ರಮೋಷನ್ ಅಂತ ಹೇಳುವಂಥದ್ದು. ಹೇಗೆ ಈ ಪ್ರೈಸ್ ಇಂಪಾರ್ಟೆಂಟ್, ಪ್ರಾಡಕ್ಟ್ ಅನ್ನೋದು ಇಂಪಾರ್ಟೆಂಟ್, ಅಥವಾ ಒಂದು ಜಾಗ ಅದ್ರ ಜೊತೆಗೆ ಏನೆಲ್ಲ ಒಂದು ಅಲೈಡ್ ಸರ್ವಿಸಸ್ ಇರುತ್ತೆ ಅದಷ್ಟು ಇಂಪಾರ್ಟೆಂಟ್ ಅಂತ ತಿಳಿದ ನಂತರ ನೆಕ್ಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಪ್ರಮೋಷನ್ ಅಂತ ಹೇಳುವಂಥದ್ದು. So what is this promotion? As you all can see, promotion refers to raising customer awareness of a product or brand, generating sales and creating brand loyalty ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಮೋಷನ್ ಅನ್ನೋದೇನು ಕನ್ಸ್ಯೂಮರ್ ಅವೇರ್ನೆಸ್ ನ ಇನ್ಕ್ರೀಸ್ ಮಾಡುವಂತ ಆಕ್ಟಿವಿಟಿ ಅಂತ ಹೇಳುವಂಥದ್ದು. ಅಥವಾ ಕಸ್ಟಮರ್ ಅವೇರ್ನೆಸ್, ಈ ತರ ಒಂದು ಪ್ರಾಡಕ್ಟ್ ಎಕ್ಸಿಸ್ಟ್ ಆಗಿದೆ ಆಯ್ತಾ, ಇದ್ರದ್ದು ಅಡ್ವಾಂಟೇಜಸ್ ಏನು ಮತ್ತೆ ಇದು ಏನಕ್ಕೆ ಯೂಸ್ಫುಲ್ ಅಂತ ಯಾರಿಗೆ ತಿಳಿ ಹೇಳೋ ಅಂತದ್ದು, ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ಗೆ ತಿಳಿ ಹೇಳೋ ಅಂತ ಒಂದು ಆಕ್ಟಿವಿಟಿನ ನಾವೇನಂತ ಕರಿತೀವಿ, ಪ್ರಮೋಷನ್ ಅಂತ ಕರೆಯುವಂಥದ್ದು. ಇದಾದ ನಂತರ ಒಂದ್ಸತಿ ಯು ಕ್ರಿಯೇಟ್ ಅನ್ ಅವೇರ್ನೆಸ್ ಆರ್ ಯು ಪ್ರೊವೈಡ್ ದಿ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ ದಿ ಇನ್ಫಾರ್ಮೇಶನ್ ಆರ್ ದಿ ನಾಲೆಡ್ಜ್ ಅಬೌಟ್ ಯುವರ್ ಪ್ರಾಡಕ್ಟ್, ಏನಾಗುತ್ತೆ ಆಟೋಮೆಟಿಕಲಿ ಸೇಲ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಏನ್ ಸ್ಟಾರ್ಟ್ ಆಗುತ್ತೆ, ಒನ್ಸ್ ದಿ ಕನ್ಸ್ಯೂಮರ್ ಸ್ಟಾರ್ಟ್ ಲೈಕಿಂಗ್ ಯುವರ್ ಪ್ರಾಡಕ್ಟ್ ದೆನ್ ಇಟ್ ಆಟೋಮೆಟಿಕಲಿ ಕ್ರಿಯೇಟ್ಸ್ ಬ್ರ್ಯಾಂಡ್ ಲಾಯಲ್ಟಿ ಅಂತ ಹೇಳುವಂಥದ್ದು. ವಾಟ್ ಈಸ್ ದಿಸ್ ಬ್ರ್ಯಾಂಡ್ ಲಾಯಲ್ಟಿ? Once if I am into, if I have a very liking towards the product of Patanjali, then I will stick to it no matter what. ನೀವು ಪ್ರೈಸ್ ಆದ್ರೂ ಇನ್ಕ್ರೀಸ್ ಮಾಡಿ ಅಥವಾ ನೀವು ಅದನ್ನ ಆಡೆಡ್ ಆನ್ ಫೀಚರ್ಸ್ ಕೊಡಿ, ಇಲ್ಲ ಇರೋ ಫೀಚರ್ಸ್ ನೇ ಡಿಪ್ರೈವ್ ಮಾಡಿ, ಎನಿವೇ ಐ ವಿಲ್ ಬಿ ಸ್ಟಿಕ್ಕಿಂಗ್ ಆನ್ ಟು ಯುವರ್ ಪ್ರಾಡಕ್ಟ್ ಅಂತ. ಯಾಕಂದ್ರೆ ಯು ಹ್ಯಾವ್ ಕ್ರಿಯೇಟೆಡ್ ಎ ಟ್ರಸ್ಟ್ ಅಂಡ್ ಯು ಹ್ಯಾವ್ ಕ್ರಿಯೇಟೆಡ್ ಎ ಕಾನ್ಫಿಡೆನ್ಸ್. ಸೊ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನನಗೆ ಏನ್ ರಿಸಲ್ಟೆಂಟ್ ಇತ್ತೋ ದಟ್ ವುಡ್ ಹ್ಯಾವ್ ಗಿವನ್ ಎ ಮೋರ್ ಸ್ಯಾಟಿಸ್ಫ್ಯಾಕ್ಟರಿ ಇದು ಒಂದು ಫೀಲಿಂಗ್ ಕೊಟ್ಟಿರುತ್ತೆ. ಸೊ ದಟ್ ಈಸ್ ವೈ ಐ ವಿಲ್ ಬಿ ಇಂಟೆಂಡಿಂಗ್ ಟು ಪರ್ಚೇಸ್ ಯುವರ್ ಪ್ರಾಡಕ್ಟ್ ನೋ ಮ್ಯಾಟರ್ ವಾಟ್. ನಾನು ಆ ಲೆವೆಲ್ ಬಂದಿದ್ದೀನಿ ಅನ್ನೋದಾದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಬ್ರ್ಯಾಂಡ್ ಲಾಯಲ್ಟಿ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಏನಾಯ್ತು, ಪ್ರಮೋಷನ್ ಅನ್ನೋದು ಯು ಆರ್ ಜಸ್ಟ್ ಗಿವಿಂಗ್ ದಿ ನಾಲೆಡ್ಜ್ ಆರ್ ಗಿವಿಂಗ್ ಅನ್ ಇನ್ಪುಟ್ ವಿತ್ ರಿಗಾರ್ಡ್ ಟು ದಿ ಪ್ರಾಡಕ್ಟ್ಸ್ ಎಕ್ಸಿಸ್ಟೆನ್ಸ್ and also telling the prospective consumers regarding the usefulness of using such product. ಇದಾದ ನಂತರ it automatically creates sales and thereby it creates brand loyalty. So all such activities, in short, it is called as promotion ಅಂತ ಹೇಳುವಂಥದ್ದು. ಸೊ ಇದನ್ನ ತಿಳ್ಕೊಂಡ ನಂತರ ವಾಟ್ ಆರ್ ಆಲ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪ್ರಮೋಷನ್ ಅಂತ ಹೇಳೋದಾದ್ರೆ, ಫಸ್ಟ್ ಅವೇರ್ನೆಸ್ ನ ಬಿಲ್ಡ್ ಮಾಡುವಂಥದ್ದು. ಇಂಥ ಪ್ರಾಡಕ್ಟ್ ಇದೆ ಅಂತ ಮಾರ್ಕೆಟ್ ಅಲ್ಲಿ ಈ ತರ ಒಂದು ಪ್ರಾಡಕ್ಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಹೇಳುವಂಥದ್ದು. ಎರಡನೇದು ಟು ಕ್ರಿಯೇಟ್ ಅನ್ ಇಂಟ್ರೆಸ್ಟ್ ಇನ್ ದಿ ಮೈಂಡ್ಸ್ ಆಫ್ ದಿ ಕನ್ಸ್ಯೂಮರ್ಸ್ ಅಂತ ಹೇಳುವಂಥದ್ದು. ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ರೆ ಸಾಕು, ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಇಂಟ್ರೆಸ್ಟ್ ಅಂಡ್ ಮೇಕ್ ದೆಮ್ ಪರ್ಚೇಸ್ ಯುವರ್ ಪ್ರಾಡಕ್ಟ್. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಕ್ರಿಯೇಟ್ ದಿ ಇಂಟ್ರೆಸ್ಟ್. ಮೂರನೇದು ಬಂದೇನು, ಯು ಹ್ಯಾವ್ ಟು ಪ್ರೊವೈಡ್ ಪ್ರಾಪರ್ ಇನ್ಫಾರ್ಮೇಶನ್. ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ನ ಕೊಡುವಂಥದ್ದು. ಏನಿದೆ ಏನಿಲ್ಲ, ವಾಟ್ ಆರ್ ಆಲ್ ಇಟ್ಸ್ ಬೆನಿಫಿಟ್ಸ್, ವಾಟ್ ಆರ್ ಆಲ್ ದಿ ಯೂಸೇಜ್ ಆಫ್ ದಟ್ ಪ್ರಾಡಕ್ಟ್ ಅಂತ ಒಂದು ತಿಳಿ ಹೇಳುವಂಥದ್ದು. ಇದಾದ ನಂತರ to stimulate the demand. Whenever you are giving a proper information, whenever you have created the interest and you have created the awareness with regard to the product, next ಏನ್ ಮಾಡಬೇಕು, you have to stimulate the demand. ಏನ್ ಹಿಂಗಂದ್ರೆ ಅಂದ್ರೆ you are intending to ಕ್ರಿಯೇಟ್ ದಿ ಡಿಮ್ಯಾಂಡ್ ಅಂತ ಹೇಳುವಂಥದ್ದು. ಆ ಪ್ರಾಡಕ್ಟ್ಗೆ ಅಥವಾ ನಿಮ್ಮ ಪ್ರಾಡಕ್ಟ್ ಏನಿದೆಯೋ ಅದನ್ನ ಅದಕ್ಕೆ ಡಿಮ್ಯಾಂಡ್ ಬರೋ ತರ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಇದಾದ ನಂತರ ಟು ಎನ್ಕರೇಜ್ ದಿ ಬಲ್ಕ್ ಪರ್ಚೇಸಸ್ ಅಂತ ಹೇಳ್ತಾರೆ. ಏನಿಂಗಂದ್ರೆ ಶಾರ್ಟ್ ಪರ್ಚೇಸಸ್ ಏನೇನಿರುತ್ತೋ ಆ ಶಾರ್ಟ್ ಪರ್ಚೇಸಸ್ ನ ನೀವ್ ಏನ್ ಮಾಡ್ಬೇಕು, ಕರ್ಬ್ ಮಾಡ್ಬೇಕು. whenever you create a bulk purchase, then it creates a huge sales and then thereby it creates the higher revenue generation ಅಂತ ಹೇಳುವಂಥದ್ದು. ಸೊ ಇಲ್ಲಿ ಏನಾಯ್ತು, ಫಸ್ಟ್ ಅವೇರ್ನೆಸ್ ಬಿಲ್ಡ್ ಮಾಡಿದ್ರೆ, ಎರಡನೇದು ಯು ಹ್ಯಾವ್ ಕ್ರಿಯೇಟೆಡ್ ದ ಇಂಟ್ರೆಸ್ಟ್ ಇನ್ ದ ಮೈಂಡ್ಸ್ ಆಫ್ ದಿ ಕನ್ಸ್ಯೂಮರ್ಸ್ ಬೈ ಪ್ರೊವೈಡಿಂಗ್ ಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಪ್ರಾಡಕ್ಟ್. then you are stimulating the demand for your product, ಅಥವಾ then thereby you are creating a demand for the product.
ಯಾಕೆ ಯು ಬೈ ದೆನ್ ಯು ಹ್ಯಾವ್ ಟೋಲ್ಡ್ ದಿ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ ದಿ ಯೂಸೇಜ್ ಆಫ್ ದಿ ಪ್ರಾಡಕ್ಟ್ ಅಥವಾ ಯುಟಿಲಿಟಿ ಏನು ಪ್ರಾಡಕ್ಟ್ ಅಂತ ಹೇಳಿರ್ತೀರಾ ಅಂಡ್ ದೇರ್ ಬೈ ಯು ಸ್ಟಿಮ್ಯುಲೇಟ್ ದಿ ಡಿಮ್ಯಾಂಡ್. ಇದಾದ ನಂತರ ಬಲ್ಕ್ ಪರ್ಚೇಸ್ ಅಂತಂದ್ರೆ ಹ್ಯೂಜ್ ಪರ್ಚೇಸಸ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀರಾ. ಶಾರ್ಟರ್ ಪರ್ಚೇಸಸ್ ಅಲ್ಲಿ ಏನಾಗುತ್ತೆ, ಇಟ್ ನೆವರ್ ಕ್ರಿಯೇಟ್ಸ್ ಮಚ್ ರೆವೆನ್ಯೂ. ಸೊ ಇಲ್ಲಿ ಯು ಹ್ಯಾವ್ ಟು ಪುಷ್ ಫಾರ್ ದಿ ಬಲ್ಕ್ ಪರ್ಚೇಸಸ್, ಜಾಸ್ತಿ ಹೋಲ್ಸೇಲ್ ಅಲ್ಲಿ ತಗೊಳ್ಳೋ ತರ ಮಾಡ್ಬೇಕು. ಅದಾದ ನಂತರ ಟು ಕ್ರಿಯೇಟ್ ದಿ ರಿಪೀಟ್ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸತಿ ಯೂಸ್ ಮಾಡಿದವರು ಪದೇ ಪದೇ ನಿಮ್ಮ ಬ್ರ್ಯಾಂಡ್ ನೇ ಸ್ವಿಚ್ ಮಾಡಬೇಕು ಅಥವಾ ನಿಮ್ಮ ಬ್ರ್ಯಾಂಡ್ ಗೆ ಬರಬೇಕು ಅಂತ ಹೇಳುವಂತದ್ದು. ಇದಾದ ನಂತರ ಟು ರೀಇನ್ಫೋರ್ಸ್ ದಿ ಬ್ರ್ಯಾಂಡ್ ಅಂತ ಹೇಳ್ತಾರೆ. ರೀಇನ್ಫೋರ್ಸಿಂಗ್ ಅಂತಂದ್ರೇನು, ಪದೇ ಪದೇ ಯು ವಾಂಟ್ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಕನ್ಸ್ಯೂಮರ್ಸ್ ಅಂತ ಹೇಳಬಹುದು. ಅಂದ್ರೆ ನಿಮ್ಮ ಬ್ರ್ಯಾಂಡ್ ಏನಿದೆಯೋ ಅದನ್ನ ರೀಇನ್ಫೋರ್ಸ್ ಮಾಡುವಂತದ್ದು, ಒಂದು ಸತಿ ತಗೊಂಡು ಬಿಡೋ ಅಂತದ್ದಲ್ಲ. ಯು ಜಸ್ಟ್ ವಾಂಟ್ ಟು ಮೇಕ್ ಪೀಪಲ್ ರಿಮೆಂಬರ್ ಯು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪ್ರಮೋಷನ್ ಅಂತ ಹೇಳುವಂತದ್ದು. ನೆಕ್ಸ್ಟ್ ನೋಡಿ, ಕಮ್ಯುನಿಕೇಶನ್ ಅಂತ ಇದೆ. ಈ ಪ್ರಮೋಷನ್ ಯಾವಾಗ ಆಗುತ್ತೆ, ನಾನು ಯಾರಿಗೋ ಒಬ್ರಿಗೆ ಇನ್ಫಾರ್ಮೇಶನ್ ನ ಹೇಳಿದಾಗ ದೆನ್ ಇಟ್ ಕ್ರಿಯೇಟ್ಸ್ ಪ್ರಮೋಷನ್. ಸೊ ನನ್ಗೆ ಏನೋ ಒಂದು ಪ್ರಾಡಕ್ಟ್ ಇದೆ ಅಥವಾ ನನ್ನ ಪ್ರಾಡಕ್ಟ್ ನ ನಾನು ಸೇಲ್ ಮಾಡ್ಬೇಕು ಅಂತ ಇಂಟೆನ್ಷನ್ ಇದ್ದಾಗ ಏನ್ ಮಾಡ್ತೀನಿ, ಈ ಪ್ರಮೋಷನಲ್ ಆಕ್ಟಿವಿಟಿ ಈಸ್ ಮಚ್ ಮೋರ್ ಅಸೋಸಿಯೇಟೆಡ್ ವಿತ್ ದಟ್ ಆಫ್ ದಿ ಕಮ್ಯುನಿಕೇಶನ್ ಅಂತ ಹೇಳುವಂತದ್ದು. ವಿತೌಟ್ ಕಮ್ಯುನಿಕೇಶನ್ ನೀವು ಇಂಥ ಪ್ರಾಡಕ್ಟ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ along with the promotion you have to know the importance and utilities of the communication ಅಂತ ಹೇಳುವಂತದ್ದು. ಸೊ ವಿತ್ ದಿಸ್ ರಿಗಾರ್ಡ್ ಏನು ಕಮ್ಯುನಿಕೇಶನ್ ಅಂದ್ರೆ, as you all studied in the earlier stages, ಏನು ಕಮ್ಯುನಿಕೇಶನ್ is the process where people exchange meaningful information ಅಂತ ಹೇಳ್ತಾರೆ. ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ನ ಪೀಪಲ್ ಏನ್ ಮಾಡ್ತಾರೆ, they tend to exchange or they tend to share their ideas, thoughts and feelings with that of the other person. So such activity can be called as communication ಅಂತ ಹೇಳುವಂತದ್ದು. ಇದಾದ ನಂತರ ಕಮ್ಯುನಿಕೇಶನ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಏನಿಂಗಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದೇ ಹೇಗೆ ಪ್ರಮೋಷನ್ ಹೇಗ್ ಮಾಡಕ್ ಸಾಗುತ್ತೆ, ವಿತೌಟ್ ಕಮ್ಯುನಿಕೇಶನ್ ಯು ಕ್ಯಾನ್ ನೆವರ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಸೊ ದಟ್ ಈಸ್ ವೈ ಇಟ್ ಕುಡ್ ಬಿ ಕಾಲ್ಡ್ ಆಸ್ ದಿ ಲೈಫ್ ಬ್ಲಡ್ ಆಫ್ ದಿ ಪ್ರಮೋಷನ್ ಅಂತಾನೆ ಹೇಳ್ಬೋದು. Without communication you can never tell or you can never share your ideas with regard to the product to the prospective consumer ಅಂತ ಹೇಳಬಹುದು. ಇದಾದ ನಂತರ ಕಮ್ಯುನಿಕೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲಾ ಒಂದು ಏನಂತಾರೆ, ಏನೋ ಒಂದು ಐಡಿಯಾಸ್ ಇದೆ, ಏನೋ ಒಂದು ಯಾವ್ದಾದ್ರು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದೀವಿ ಅಂತಂದ್ರೆ ಪ್ರಾಸ್ಪೆಕ್ಟ್ಸ್ ಇರುತ್ತೆ, ಕಾನ್ಸಿಕ್ವೆನ್ಸಸ್ ಇರುತ್ತೆ, ಪ್ರಾಸ್ ಅಂಡ್ ಕಾನ್ಸ್ ಅಂತ ಹೇಳುವಂತದ್ದು. ಅದೇ ತರ ಕಮ್ಯುನಿಕೇಶನ್ ಅಲ್ಲಿ ಏನೇನೋ ಅಬ್ಸ್ಟಕಲ್ಸ್ ಇರುತ್ತೆ ಅಥವಾ ಏನೇನೋ ಮಧ್ಯದಲ್ಲಿ ಏನಂತಾರೆ ಡಿಸ್ಟರ್ಬೆನ್ಸಸ್ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಪೋರ್ ಎನ್ಕೋಡಿಂಗ್ ಅಂತ ಕರೀತಾರೆ. ಅದು ಹೇಳೋದಕ್ಕಿಂತ ಮುಂಚೆ ಎನ್ಕೋಡ್ ಅಂಡ್ ಡಿಕೋಡ್ ಬಗ್ಗೆ ತಿಳ್ಕೊಬೇಕು. ಎನ್ಕೋಡಿಂಗ್ ಅಂತ ಅಂದ್ರೆ ಒಂದು ಇಂಟೆನ್ಷನ್ ಅಲ್ಲಿ ಮೆಸೇಜ್ ನ ಕಳಿಸ್ತಿರ್ತಾನೆ, ಅದು ಎನ್ಕೋಡಿಂಗ್. ಡಿಕೋಡಿಂಗ್ ಅಂತ ಅಂದ್ರೆ ನೀವ್ ಯಾವ ಇಂಟೆನ್ಷನ್ ನಲ್ಲಿ ಮೆಸೇಜ್ ನ ತಗೋತಿರೋ, ಕಳಿಸಿರ್ತಾನೋ ಕಮ್ಯುನಿಕೇಟರ್, ಅದೇ ಪರ್ಸೆಪ್ಷನ್ ಅದೇ ಇಂಟೆನ್ಷನ್ ಅಲ್ಲಿ ನೀವು ರಿಸೀವ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡಿಕೋಡಿಂಗ್ ಅಂತ ಕರೀತಾರೆ. ನೀವ್ ಯಾವ ಇಂಟೆನ್ಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡಿರ್ತೀರೋ ನಿಮ್ಮ ಫೀಲಿಂಗ್ಸ್, ಐಡಿಯಾಸ್ ಅಂಡ್ ಥಾಟ್ಸ್ ನ ಅದೇ ಇಂಟೆನ್ಷನ್ ಅಲ್ಲಿ ಪರ್ಸೀವ್ ಮಾಡಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಸಕ್ಸಸ್ಫುಲ್ ಡಿಕೋಡಿಂಗ್ ಆಫ್ ದಿ ಮೆಸೇಜ್ ಆರ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಇಲ್ಲೇನಾಗೋಗುತ್ತೆ, ಕೆಲವೊಂದ್ಸತಿ ಪೂರ್ ಎನ್ಕೋಡಿಂಗ್ ಅಂತ ಅಂತಾರೆ. ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನೀವ್ ಏನ್ ಇಂಟೆನ್ಷನ್ ಇಡ್ಕೊಂಡು ಮೆಸೇಜ್ ನ ಕಳ್ಸಿರ್ತಿರೋ ಅದು ಆ ಇಂಟೆನ್ಷನ್ ಅಲ್ಲಿ ಎದ್ದು ಕಾಣ್ತಿರೋದಿಲ್ಲ ಕೆಲವೊಂದ್ಸತಿ. ಐ ವಾಂಟ್ ಟು ಶೇರ್ ಮೈ ಐಡಿಯಾ ವಿತ್ ರಿಗಾರ್ಡ್ ಟು ದಿ ಕಮ್ಯುನಿಕೇಶನ್ ಅಂತ ನಾನು ಹೇಳ್ಬಹುದು, ಆದ್ರೆ ನನ್ನ ವಾಯ್ಸ್ ಇಂಟೋನೇಷನ್ ಇರ್ಬೋದು ಅಥವಾ ಏರಿಳಿತಗಳಿರಬಹುದು, ಇಲ್ಲ ನನ್ನ ಒಂದು ಮೆಂಟಲ್ ಫ್ಲಕ್ಚುಯೇಷನ್ಸ್ ಇರ್ಬೋದು. ಈ ಎಲ್ಲಾ ಕಾರಣದಿಂದ ನಾನೇನು ಐ ಮೇ ನಾಟ್ ಬಿ ಏಬಲ್ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ದಟ್ ಮೆಸೇಜ್. ಅವಾಗ ಏನಾಯ್ತು, ಪೂರ್ ಎನ್ಕೋಡಿಂಗ್ ಅಂತ ಹೇಳ್ತಾರೆ. ನನ್ನ ವಾಯ್ಸ್ ಟೋನೇ ಬೇರೆ ತರ ಇರುತ್ತೆ, ನಾನು ಹೇಳ್ತಿರೋದೇ ಬೇರೆ ತರ ಇರುತ್ತೆ ಕಂಟೆಂಟ್. ಸೊ ದಟ್ ಈಸ್ ಹೌ ಒನ್ ಕ್ಯಾನಾಟ್ ಪ್ರಾಪರ್ಲಿ ರಿಸೀವ್ ವಾಟ್ ಯು ಆರ್ ಟೆಲ್ಲಿಂಗ್. ದಟ್ ಈಸ್ ಕಾಲ್ಡ್ ಆಸ್ ಪೂರ್ ಎನ್ಕೋಡಿಂಗ್. ಇದಾದ ನಂತರ ಪೂರ್ ಡಿಕೋಡಿಂಗ್ ಅಂತ ಕರೀತಾರೆ. ಈಗ ಒಂದು ಪ್ರಾಪರ್ ಇಂಟೆನ್ಷನ್ ಇಟ್ಟು ಮೆಸೇಜ್ ಕಳ್ಸಿರ್ತಾರೆ, ಈ ರಿಸೀವರ್ ಏನಿರ್ತಾನೋ ಅವ್ನು ಅದೇ ಇಂಟೆನ್ಷನ್ ಅಲ್ಲಿ ಪರ್ಸೀವ್ ಮಾಡ್ಬೇಕು. ಸಪೋಸ್ ಆ ಪರ್ಸನ್ಗೆ ಏನೋ ಮೆಂಟಲ್ ಸ್ಟೇಟಸ್ ಸರಿ ಇರಲ್ಲ, ಅವ್ನು ಇನ್ನೆಲ್ಲೋ ಇರ್ತಾನೆ, ತುಂಬಾ ಡಿಸ್ಟರ್ಬೆನ್ಸಸ್ ಇರುತ್ತೆ, ಅಥವಾ ಅಲ್ಲೇನೋ ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಇರುತ್ತೆ. ಅದ್ರಿಂದ ಏನಾಯ್ತು, ಇದಿಷ್ಟು ಒಂದು ಫ್ಯಾಕ್ಟರ್ಸ್ ಇಂದ he may not be able to perceive the message as it is been obtained ಅಥವಾ as it is been sent ಅಂತ ಹೇಳೋ ಅಂತದ್ದು. ಅವ್ನ್ ಯಾವ ಪರ್ಸೆಪ್ಷನ್ ಇಂದ ಕಳ್ಸಿರ್ತಾನೋ
ಮೆಸೇಜ್ ಕೊಡೋನು ಈ ರಿಸೀವರ್ ಅದೇ ಇಂಟೆನ್ಷನ್ ಅಲ್ಲಿ ತಗೊಳ್ದೆ ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಪೂರ್ ಡಿಕೋಡಿಂಗ್ ಆರ್ ಹಿ ಮೇ ಫೇಲ್ ಟು ಮೇಕ್ ಎ ಮೀನಿಂಗ್ ಔಟ್ ಆಫ್ ಇಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇದಾದ ನಂತರ ಮೀಡಿಯಂ ಫೇಲ್ಯೂರ್ ಅಂತ ಅಂತಾರೆ. ಮೀಡಿಯಂ ಅಥವಾ ಚಾನೆಲ್ ಅಂದ್ರೇನು, ನಾನು ಯಾವ ಮೀಡಿಯಂ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತಿದ್ದೀನಿ ದಟ್ ಈಸ್ ಕಾಲ್ಡ್ ಆಸ್ ಚಾನೆಲ್ ಆಫ್ ಕಮ್ಯುನಿಕೇಶನ್ ಆರ್ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಈಗ ಝೂಮ್ ಕ್ಲಾಸಸ್ ಅಲ್ಲಿ ತಗೋತಿದೀವಿ. ದಿಸ್ ಮೇ ಬಿ ಎನ್ ಅಟರ್ ಫೇಲ್ಯೂರ್ ಬಿಕಾಸ್ ಯು ಪೀಪಲ್ ಮೈಟ್ ನಾಟ್ ಹ್ಯಾವ್ ಬೀನ್ ಏನೋ ಒಂಥರ ಇಟ್ ಮೇ ನಾಟ್ ಬಿ ದಿ ಸೇಮ್ ಹ್ಯಾಸ್ ಯು ಫಿಸಿಕಲಿ ಸಿಟ್ ಇನ್ ದಿ ಕ್ಲಾಸ್ ಅಂಡ್ ಲಿಸನ್. ಇಲ್ಲೇನಾಯ್ತು, ಕಮ್ಯುನಿಕೇಶನ್ ಬ್ಯಾರಿಯರ್ ಕ್ರಿಯೇಟ್ ಆಗೋಯ್ತು. ಸೊ you may feel Zoom classes is not so effective when compared to that of the physical classes. So this is called as medium failure ಅಂತ ಹೇಳುವಂಥದ್ದು. You may not be very ಏನು ಒಂಥರ ಕಂಫರ್ಟಬಲ್ ವಿತ್ ದಿಸ್ ಮೋಡ್ ಆಫ್ ಟೀಚಿಂಗ್ ಅಂತ ಹೇಳುವಂಥದ್ದು. ಇದಾದ ನಂತರ ನಾಲ್ಕನೇದು ಕಮ್ಯುನಿಕೇಶನ್ ನಾಯ್ಸ್ ಅಂತ ಹೇಳ್ತಾರೆ. ಎಲ್ಲೋ ಮಾರ್ಕೆಟ್ ಮಧ್ಯದಲ್ಲಿ ನಿಂತ್ಕೊಂಡು ನಾನು ಏನೋ ಹೇಳ್ತಿರ್ತೇನೆ, ಐ ವಿಲ್ ಬಿ ಟ್ರೈಯಿಂಗ್ ಟು ಟೆಲ್ ಯು ಸಮಥಿಂಗ್ and you people cannot listen and make a meaning out of it. That is called as communication noise ಅಂತ ಹೇಳುವಂಥದ್ದು. ಮಧ್ಯದಲ್ಲಿ ಈ ತರ ಎಲ್ಲ ಬ್ಯಾರಿಯರ್ಸ್ ಅಂಡ್ ಫ್ಯಾಕ್ಟರ್ಸ್ ಇರ್ತವೆ. ದಟ್ ಮೇ ಬಿಕಮ್ ಎನ್ ಅಬ್ಸ್ಟಕಲ್ ಆರ್ ಡಿಫಿಕಲ್ಟಿ ಫಾರ್ ದಿ ಎಫೆಕ್ಟಿವ್ ಕಮ್ಯುನಿಕೇಶನ್. ಏನೋ ಒಂದ್ ಹೇಳಕ್ ಹೊರಟಿರ್ತೀವಿ, ಮಧ್ಯ ಇಲ್ಲಿಷ್ಟು ಫ್ಯಾಕ್ಟರ್ಸ್ ಇಂದ ಹಾಳಾಗೋ ಅಂತದ್ದು. ಇದಾದ ನಂತರ ವಾಟ್ ಆರ್ ಆಲ್ ದಿ ಕೀಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ನಾವು ನೋಡಿದ್ವಿ. ಬ್ಯಾರಿಯರ್ಸ್ ಏನು ಅಂತ ತಿಳ್ಕೊಂಡ್ಮೇಲೆ ಅದಕ್ಕೊಂದು ಏನಾದ್ರೂ ಒಂದು ಉಪಾಯಗಳಿರ್ತಾವಲ್ಲ, ಮಾರ್ಗೋಪಾಯಗಳು ಟು ಹ್ಯಾವ್ ದಿ ಪ್ರಾಪರ್ ಕಮ್ಯುನಿಕೇಶನ್. ಏನೇನು ಅಂದ್ರೆ ಕೇರ್ಫುಲಿ ಎನ್ಕೋಡ್ ಅಂತ ಹೇಳ್ತಾರೆ. ನಾನು ಏನೋ ಒಂದು ಇಂಟೆನ್ಷನ್ ಅಲ್ಲಿ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ ಅಂತಾದ್ರೆ ನಾನು ಅದೇ ಇಂಟೆನ್ಷನ್ ಅವ್ರಿಗೂ ತಿಳಿಬೇಕು, ಆ ರೀತಿಯಲ್ಲಿ ನಾನು ಮೆಸೇಜ್ ನ ಕೊಡೋ ಅಂತದ್ದು. ಎರಡನೇದು ಅಲೋ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ. ಒನ್ ವೇ ಕಮ್ಯುನಿಕೇಶನ್ ಆಗಿಬಿಟ್ರೆ ಅಲ್ಲಿ ಏನಾಗುತ್ತೆ, ಜನ ನೀ ಹೇಗೆ ಪರ್ಸೀವ್ ಮಾಡಿದ್ದಾರೆ ಅಥವಾ ನಿಮ್ ಪ್ರಾಡಕ್ಟ್ ಬಗ್ಗೆ ಹೇಗ್ ತಿಳ್ಕೊತಾರೆ ಅಥವಾ ಯಾವ ತರ ಅರ್ಥೈಸ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ದೇರ್ ಶುಡ್ ಬಿ ಟೂ ವೇ ಕಮ್ಯುನಿಕೇಶನ್ ಅಂಡ್ ಯು ಶುಡ್ ಅಲೋ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಅಂದ್ರೇನು, ಆಫ್ಟರ್ ದಿ ರಿಸೀವರ್ ಹ್ಯಾಸ್ ಒಬ್ಟೈನ್ಡ್ ಯುವರ್ ಮೆಸೇಜ್, ಅಲೋ ದೆಮ್ ಟು ಟೆಲ್ ದಿ ರಿವ್ಯೂ ಅಬೌಟ್ ಯುವರ್ ಪ್ರಾಡಕ್ಟ್ ಅಥವಾ ಎನಿ ಕಾಮೆಂಟ್ಸ್ ಅಂಡ್ ಕಾಂಪ್ಲಿಮೆಂಟ್ಸ್ ಯು ಶುಡ್ ವೆಲ್ಕಮ್ ದೆಮ್. ದಟ್ ಈಸ್ ಕಾಲ್ಡ್ ಆಸ್ ಅಲೋಯಿಂಗ್ ಫೀಡ್ಬ್ಯಾಕ್ ಅಂತ ಹೇಳುವಂಥದ್ದು. ಮೂರನೇದು ರೆಡ್ಯೂಸ್ ನಾಯ್ಸ್ ಅಂತ ಹೇಳ್ತಾರೆ. ಏನಿಂಗಂದ್ರೆ ಅಲ್ಲೆಲ್ಲೋ ಮಾರ್ಕೆಟ್ ಮಧ್ಯೆ ನಿಂತ್ಕೊಂಡು ಮಾತಾಡೋ ಬದಲು ಕೈಂಡ್ಲಿ ಗೋ ಇನ್ ಟು ಸಚ್ ಕಾಮ್ ಪ್ಲೇಸ್ ಅಂಡ್ ಟಾಕ್ ಅಂಡ್ ಟೆಲ್ ವಾಟ್ ಎವರ್ ಯು ಫೀಲ್ ಲೈಕ್. ಸೊ ಅವಾಗ ಏನಾಗುತ್ತೆ, ವೆನ್ ಎವರ್ ಯು ರೆಡ್ಯೂಸ್ ದ ನಾಯ್ಸ್ ಯು ವಿಲ್ ಬಿ ರೆಡ್ಯೂಸಿಂಗ್ ಆಲ್ ದಿ ಮಿಸ್ಕಮ್ಯುನಿಕೇಶನ್ಸ್ ಅಂತ ಹೇಳುವಂಥದ್ದು. ನಾಲ್ಕನೇದು ಚೂಸ್ ರೈಟ್ ಆಡಿಯನ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಮೆಸೇಜಸ್, ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲಾರ್ಗೂ ತಿಳಿಬೇಕು ಅಂತ ಇರೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ನೀವು ಕೊಡ್ತಿರೋ ಮೆಸೇಜ್ ಯಾರಿಗ್ ರಿಲೇಟೆಡ್ ಅಂತವ್ರನ್ನ ಮಾತ್ರ ನೀವು ಟಾರ್ಗೆಟ್ ಮಾಡುವಂತದ್ದು. ಸೊ ಯು ಹ್ಯಾವ್ ಟು ಚೂಸ್ ದಿ ರೈಟ್ ಆಡಿಯನ್ಸ್. ಈಗ ನಾನು ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಹೇಳಿದ್ರೆ ಇಟ್ ಈಸ್ ಆಫ್ ನೋ ಯೂಸ್ ಬಿಕಾಸ್ ದೇ ಆರ್ ನಾಟ್ ದಿ ರೈಟ್ ಆಡಿಯನ್ಸ್ ಟು ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್. ಅದೇ ತರ ಯು ಹ್ಯಾವ್ ಟು ಫಸ್ಟ್ ಪ್ಲಾನ್ ದಿ ಟಾರ್ಗೆಟ್ ಅಥವಾ ಯು ಫಸ್ಟ್ ಹ್ಯಾವ್ ಟು ಪ್ಲಾನ್ ಟು ಹೂಮ್ ದಿಸ್ ಮೆಸೇಜ್ ಇಸ್ ಟು ಬಿ ಸೆಂಟ್ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅದಾದ ನಂತರ ಯು ಹ್ಯಾವ್ ಟು ಸೆಲೆಕ್ಟ್ ಪ್ರಾಪರ್ ಮೋಡ್ ಆಫ್ ಕಮ್ಯುನಿಕೇಶನ್ ಆರ್ ಚಾನಲ್. ಅದ್ರ ಮೂಲಕ ಕೇರ್ಫುಲಿ ಎನ್ಕೋಡ್ ಯುವರ್ ಮೆಸೇಜ್ ಅಂಡ್ ಅಲೋ ದೆಮ್ ಟು ಟೆಲ್ ದಿ ಫೀಡ್ಬ್ಯಾಕ್ ಆರ್ ರಿವ್ಯೂ ಅಬೌಟ್ ವಾಟ್ ಯು ಹ್ಯಾವ್ ಸೆಡ್. ಆ ತರ ಏನಾಗುತ್ತೆ, ಇದಿಷ್ಟು ಫಾಲೋ ಮಾಡಿದಾಗ ದೇರ್ ವಿಲ್ ಬಿ ಅನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು. ಸೊ ಪ್ರಾಪರ್ ಆಡಿಯನ್ಸು ಇರಬೇಕು, ಆ ವೇವ್ ಲೆಂತ್ ಆಫ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಇಲ್ಲ ಅಂದ್ರೆ ಇಟ್ ಮೇ ನಾಟ್ ಬಿ ಯೂಸ್ಫುಲ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಅವಾಗ್ಲಿಂದ ಅದೇ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಹೇಳ್ತಿದ್ದೆ. ಅದಾದ ನಂತರ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಹೇಳುವಂಥದ್ದು. ಅದ್ರಲ್ಲಿ ನೋಡಿದ್ರೆ ಸಬ್ ಹೆಡಿಂಗ್ಸ್ ಅಲ್ಲೂ ಪ್ರಾಡಕ್ಟ್ ಮಿಕ್ಸ್ ಗಳಿದಾವೆ. ಸೊ ಇದೇ ತರ ಏನ್ ಈ ಮಿಕ್ಸ್ ಅಂತ ಬಂದಾಗೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಅಂಡ್ ಕಾಂಬಿನೇಷನ್ ಆರ್ ಇಂಟಿಗ್ರೇಷನ್ ಅಂತ ಹೇಳುವಂಥದ್ದು. ವೆನ್ ಎವರ್ ಯು ಕಮ್ ಅಕ್ರಾಸ್ ದಿ ವರ್ಡ್ ಮಿಕ್ಸ್ ದೆನ್ ಯು ಶುಡ್ ನೋ ಇಟ್ ಈಸ್ ದಿ ಕಾಂಬಿನೇಷನ್ ಆರ್ ಇಂಟಿಗ್ರೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ಅಂತ ನಿಮ್ಮ ಮನ್ಸಿಗೆ ಬಂದ್ಬಿಡ್ಬೇಕು. ಸೊ ಇಲ್ಲೇನು ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲೂ ಎಷ್ಟೊಂದು ಫ್ಯಾಕ್ಟರ್ಸ್ ಇದಾವೆ ಅಥವಾ ಎಲಿಮೆಂಟ್ಸ್ ಇದಾವೆ. ಯಾವೆಲ್ಲ ಎಲಿಮೆಂಟ್ಸ್ ಹೆಲ್ಪ್ ಮಾಡ್ತವೆ ಒಂದು ಪ್ರಮೋಷನಲ್ ಆಕ್ಟಿವಿಟಿಗೆ ಅಂತ ನೋಡೋದಾದ್ರೆ, ಬಿಫೋರ್ ಇಟ್ ವಿ ಶಲ್ ನೋ ದಿ ಮೀನಿಂಗ್ ಆಫ್ ದಿ ಪ್ರಮೋಷನಲ್ ಮಿಕ್ಸ್. ಏನಂಗಂದ್ರೆ ಪ್ರಮೋಷನಲ್ ಮಿಕ್ಸ್ ಇಸ್ ದಿ ಕಾಂಬಿನೇಷನ್ ಆಫ್ ಮೆಥಡ್ಸ್ ಯೂಸ್ಡ್ ಇನ್ ಕಮ್ಯುನಿಕೇಟಿಂಗ್ ವಿತ್ ದಿ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಅದೇ ಕಾಂಬಿನೇಷನ್ ಆಫ್ ಮೆಥಡ್ಸ್, ಏನೆಲ್ಲ ಫ್ಯಾಕ್ಟರ್ಸ್ ಯೂಸ್ ಮಾಡ್ತೀರಾ ಟು ಕಮ್ಯುನಿಕೇಟ್ ದಿ ಕಸ್ಟಮರ್ಸ್ ಅಥವಾ ಟು ಕಮ್ಯುನಿಕೇಟ್ ವಿತ್ ದಟ್ ಆಫ್ ದಿ ಕನ್ಸ್ಯೂಮರ್ಸ್ ಅಂತ ಹೇಳುವಂಥದ್ದು. ಯಾವೆಲ್ಲ ಫ್ಯಾಕ್ಟರ್ಸ್ ಯೂಸ್ ಮಾಡಿ ನಿಮ್ಮ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ಗೆ ತಿಳಿ ಹೇಳುವಂಥದ್ದು ನಿಮ್ಮ ಪ್ರಾಡಕ್ಟ್ ಬಗ್ಗೆ.
ಅಂತ ಅನ್ನೋದಾದ್ರೆ ಸಚ್ ಇಂಟಿಗ್ರೇಷನ್ ಕುಡ್ ಬಿ ಟರ್ಮ್ಡ್ ಆಸ್ ಪ್ರಮೋಷನಲ್ ಮಿಕ್ಸ್ ಅಂತ ಹೇಳೋ ಅಂತದ್ದು. ಇದಾದ ನಂತರ ಎಲಿಮೆಂಟ್ಸ್ ಇರ್ಬೇಕಲ್ವಾ, ಏನೆಲ್ಲ ಎಲಿಮೆಂಟ್ಸ್ ಪ್ರಮೋಷನಲ್ ಮಿಕ್ಸ್ಗೆ ಅನ್ನೋದಾದ್ರೆ ಅಡ್ವರ್ಟೈಸಿಂಗು, ಪರ್ಸನಲ್ ಸೆಲ್ಲಿಂಗು, ಸೇಲ್ಸ್ ಪ್ರಮೋಷನ್, ಪಬ್ಲಿಸಿಟಿ ಅಂತ ಹೇಳ್ತಾರೆ. ಇದೆಲ್ಲ ಏನು, ದೀಸ್ ಆರ್ ಆಲ್ ದಿ ಅಲೈಡ್ ಫ್ಯಾಕ್ಟರ್ಸ್ ಆರ್ ದೀಸ್ ಆರ್ ಆಲ್ ದಿ ರೈಟ್ ಹ್ಯಾಂಡ್ ಫಾರ್ ದಿ ಪ್ರಮೋಷನಲ್ ಆಕ್ಟಿವಿಟಿ ಅಂತ ಹೇಳೋವಂಥದ್ದು. ಬರೀ ಪ್ರಮೋಷನ್ ಅನ್ಬಿಟ್ರೆ ಏನು, ಕಮ್ಯುನಿಕೇಶನ್ ಒಂದೇ ಸಾಕ? ಈ ಕಮ್ಯುನಿಕೇಶನ್ ಅಲ್ಲಿ ಯಾವೆಲ್ಲ ತರ ಕಮ್ಯುನಿಕೇಶನ್ಸ್ ಬರ್ತವೆ ಅನ್ನೋದಾದ್ರೆ ಅದು ಅಡ್ವರ್ಟೈಸ್ಮೆಂಟ್ ಮೂಲಕ ನಿಮ್ ಪ್ರಾಡಕ್ಟ್ ಬಗ್ಗೆ ತಿಳಿಸುವಂತದ್ದು, ಇಲ್ಲ ಮನೆಗೆ ಪರ್ಸನಲ್ ಸೆಲ್ಲಿಂಗ್, ಸೇಲ್ಸ್ ಮೆನ್ ಬರ್ತಾರಲ್ಲ ಅಂತವ್ರಿಗೆ ಪರ್ಸನಲ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಮನೆಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿ ಹೇಳಿ ಮಾರುವಂತದ್ದು, ಅದು ಇಲ್ಲ ಅಂದ್ರೆ ಸೇಲ್ಸ್ ಪ್ರಮೋಷನಲ್ ಆಕ್ಟಿವಿಟೀಸ್, ಎಕ್ಸಿಬಿಷನ್ ಮಾಡುವಂತದ್ದು, ಅಥವಾ ಇನ್ನೇನೋ ಡಿಸ್ಕೌಂಟ್ ಕೊಡುವಂತದ್ದು, ಫ್ರೀ ಆಗಿ ಕೊಡುವಂತದ್ದು, ಡಿಸ್ಪ್ಲೇ ಮಾಡುವಂತದ್ದು, ಇದೆಲ್ಲ ಸೇಲ್ಸ್ ಪ್ರಮೋಷನಲ್ ಆಕ್ಟಿವಿಟಿಗೆ ಬರುವಂತದ್ದು. ಇಲ್ಲ ಏನಾದ್ರೂ ಒಂದು ಫ್ರೀ ಅಂತ ಕೊಡ್ತೀರಾ ನೋಡಿ, ಅದು ಇಟ್ ಕುಡ್ ಆಲ್ಸೋ ಬಿ ಎನ್ ಎಕ್ಸಾಂಪಲ್ ಫಾರ್ ದಿ ಸೇಲ್ಸ್ ಪ್ರಮೋಷನಲ್ ಆಕ್ಟಿವಿಟಿ. ಅದಾದ ನಂತರ ಪಬ್ಲಿಸಿಟಿ ಕೊಡುವಂತದ್ದು, ನಮ್ಮ ಬ್ರ್ಯಾಂಡ್ ಹೆಸರು ಇದೋ, ನಮ್ಮ ಪ್ರಾಡಕ್ಟ್ ಇದೋ, ಇದನ್ನ ತಗೊಂಡ್ರೆ ಏನೇನಾಗುತ್ತೆ ಅಂತ ನೀವು ಪಬ್ಲಿಸಿಟಿ ಕೊಡುವಂತದ್ದು ಅಥವಾ ಪಬ್ಲಿಸೈಸ್ ಮಾಡುವಂತದ್ದು. ಯಾವ ತರ ಪಬ್ಲಿಸಿಟಿ ಕೊಡ್ಬೋದು, ಈ ಏನೋ ಒಂದು ಥ್ರೂ ಮೀಡಿಯಾ ಇರಬಹುದು ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಗಿವಿಂಗ್ ಪಬ್ಲಿಸಿಟಿ. ಒಂದೊಂದ್ಸತಿ ಸ್ಪಾನ್ಸರ್ ಮಾಡೋ ಕೂಡ ಏನಾಗುತ್ತೆ, ಯು ವಿಲ್ ಗೆಟ್ ಅ ಪಬ್ಲಿಸಿಟಿ. ಅದಕ್ಕೆ ಯಾವಾಗ್ಲೂ ಸ್ಪಾನ್ಸರರ್ಸ್ ಅಂತ ಬಂದಾಗ ಹ್ಯಾವ್ ಇನ್ ಮೈಂಡ್ ದಟ್ ದೇ ಆರ್ ಪಬ್ಲಿಸೈಸಿಂಗ್ ದೇರ್ ಆಕ್ಟಿವಿಟೀಸ್ ಅಂತ ಥ್ರೂ ದಿಸ್ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕಾಗಿರೋಂಥದ್ದು. ಇದಾದ ನಂತರ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಅಕಾರ್ಡಿಂಗ್ ಟು ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಏನ್ ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ಅನ್ನೋದೇನು, ಇಟ್ ಇಸ್ ಎ ಪೇಯ್ಡ್ ಫಾರ್ಮ್ ಆಫ್ ನಾನ್ ಪರ್ಸನಲ್ ಪ್ರೆಸೆಂಟೇಶನ್ ಅಂಡ್ ಪ್ರಮೋಷನ್ ಆಫ್ ಐಡಿಯಾಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ಆನ್ ಐಡೆಂಟಿಫೈಡ್ ಸ್ಪಾನ್ಸರ್ ಅಂತ ಹೇಳ್ತಾರೆ. ಇಲ್ಲಿ ಮನೆಗೂ ಬಂದು ಯಾರು ಹೇಳಲ್ಲ, ಹಾಗಾಗಿ ಏನು, ಇದು ನಾನ್ ಪರ್ಸನಲ್ ಪ್ರೆಸೆಂಟೇಶನ್. ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಆರ್ಗನೈಸೇಷನ್ ಅವ್ರು ಯಾರು ಬರಲ್ಲ, ಅಥವಾ ಆರ್ಗನೈಸೇಷನ್ ರಿಲೇಟೆಡ್ ವ್ಯಕ್ತಿಗಳು ಬರೋದಿಲ್ಲ. ಸೊ ಅಲ್ಲಿ ಯಾರ್ದು ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರಲ್ಲ, ಅಂದ್ರೆ ಆರ್ಗನೈಸೇಷನ್ ರಿಲೇಟೆಡ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಆದ್ರೂ ಏನ್ ಮಾಡ್ತಾರೆ, ಒಂದು ಪೇಯ್ಡ್ ಫಾರ್ಮ್, ಅಥವಾ ಈ ಪೇಯ್ಡ್ ಫಾರ್ಮ್ ಅಂದ್ರೇನು, ಯು ಹ್ಯಾವ್ ಟು ಪೇ ಫಾರ್ ದಿ ಟೈಮ್ ಅಂಡ್ ಸ್ಪೇಸ್ ಯುಟಿಲೈಸ್ಡ್. ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ದೇ ಹ್ಯಾವ್ ಟು ಪೇ ಹೆಫ್ಟಿ ಅಮೌಂಟ್ ಅಂತ ಹೇಳಬೇಕು. ಯಾಕೆ, ದೇ ಆರ್ ಗಿವಿಂಗ್ ಯು ದಿ ಟೈಮ್ ಅಂಡ್ ಸ್ಪೇಸ್ ಟು ಪ್ರಮೋಟ್ ಯುವರ್ ಪ್ರಾಡಕ್ಟ್, ದಟ್ ಈಸ್ ವೈ ಇಟ್ ಇಸ್ ಪೇಯ್ಡ್ ಫಾರ್ಮ್. ಅಂದ್ರೆ ಯು ಆರ್ ಪೇಯಿಂಗ್ ಫಾರ್ ದಿ ಟೈಮ್ ಅಂಡ್ ಸ್ಪೇಸ್ ದಟ್ ಇಸ್ ಬಿನ್ ಗಿವನ್ ಟು ಯು. ಅಲ್ಲಿ ನಾನ್ ಪರ್ಸನಲ್ ಪ್ರೆಸೆಂಟೇಶನ್ ಅಂದ್ರೆ ಯಾರೋ ಒಬ್ಬ ಬಂದು ಅಲ್ಲಿ ನಿಮ್ಗೆ ಹೇಳೋದಿಲ್ಲ. ಅದಾದ ನಂತರ ಅಂಡ್ ಇಟ್ ಇನ್ಕ್ಲೂಡ್ಸ್ ಪ್ರಮೋಷನ್ ಆಫ್ ಐಡಿಯಾಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ಅನ್ ಐಡೆಂಟಿಫೈಡ್ ಸ್ಪಾನ್ಸರ್ ಅಂತ ಹೇಳ್ತಾರೆ. ಆದ್ರೆ ಏನಾಯ್ತು, ಇಲ್ಲಿ ಬ್ರ್ಯಾಂಡ್ ನೇಮ್ ಬರುತ್ತೆ, ಪ್ರಾಡಕ್ಟ್ ಹೆಸರು ಬರುತ್ತೆ, ಅದ್ರ ಯುಟಿಲೈಸೇಷನ್ ನ ತಿಳಿಸ್ಕೊಡುತ್ತೆ. ಸೊ ಇಲ್ಲಿ ಏನಾಯ್ತು, ನಿಮಗ್ ಗೊತ್ತಾಯ್ತು ಇಲ್ಲಿ ಯಾರು ಯಾವ ಬ್ರ್ಯಾಂಡು ಯಾವ ಪ್ರಾಡಕ್ಟ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಒಬ್ನೇ ಬಂದು ಮನೆಗೂ ಬಂದು ಹೇಳೋದಿಲ್ಲ. ಇಟ್ ವಿಲ್ ಬಿಕಮ್ ಎ ಮಾಸ್ ಕಮ್ಯುನಿಕೇಶನ್ ಅಂತ ಹೇಳುವಂತದ್ದು. ಸೊ ದಟ್ ಈಸ್ ವೈ advertisement is paid form of non-personal presentation and promotion of ideas, goods and services by an identified sponsor ಅಂತ ಹೇಳ್ತಾರೆ. ಇದಾದ ನಂತರ ಆಬ್ಜೆಕ್ಟಿವ್ಸ್ ಏನು ಅಡ್ವರ್ಟೈಸ್ಮೆಂಟ್ ಅನ್ನೋದಾದ್ರೆ, ಫಸ್ಟ್ ಕ್ರಿಯೇಟಿಂಗ್ ನ್ಯೂ ಕಸ್ಟಮರ್ಸ್ ಅಂಡ್ ಇನ್ಕ್ರೀಸಿಂಗ್ ಬ್ರ್ಯಾಂಡ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ದಯವಿಟ್ಟು ಈ ಆಬ್ಜೆಕ್ಟಿವ್ ಆಫ್ ಅಡ್ವರ್ಟೈಸ್ಮೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಪ್ರಾಪರ್ಲಿ ಕಾನ್ಸಂಟ್ರೇಟ್ ದಿಸ್ ಟಾಪಿಕ್ ಅಂತ ಹೇಳ್ಬಹುದು. ಇಲ್ಲಿ ಏನಾಗುತ್ತೆ, ಯಾಕೆ ಅಡ್ವರ್ಟೈಸ್ಮೆಂಟ್ ಬೇಕು ಅನ್ನೋದಾದ್ರೆ, ಹೊಸ ಕಸ್ಟಮರ್ಸ್ ಬರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಅದ್ರ ಜೊತೆಗೆ ನನ್ನ ಬ್ರ್ಯಾಂಡ್ ರೆಕಗ್ನೈಸ್ ಆಗ್ಬೇಕು. ಇವಾಗ ಏನು ಬ್ರ್ಯಾಂಡ್ ರೆಕಗ್ನೈಸ್ ಆಗ್ಬೇಕು ಅನ್ನೋದಾದ್ರೇನು, ಈಗ ಎಷ್ಟು ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ವೋಡಾಫೋನ್ ಒಂದು ಝೂಝು ಅಂತ ಅಡ್ವರ್ಟೈಸ್ಮೆಂಟ್ ಬಂತು. ಇಲ್ಲಿ ಏನಾಯ್ತು, ಆ ಝೂಝು ನೋಡಿದ ತಕ್ಷಣ ಜನಕ್ಕೆ, ಯು ಡೋಂಟ್ ಬಿಲೀವ್, just because the Vodafone people created this Zuzu advertisement, their sales shoot up to ಒಂಥರ ಎಲ್ಲಿ ಇಟ್ ಶೂಟ್ ಅಪ್ ಟು ವೆರಿ ಹೈ ಇದಂತೆ, ಹೈ ಲೆವೆಲ್ ಅಂತೆ. ಸೊ ಯಾಕೆ, just because there was something new and their intention was good and they were trying to communicate in a very different way. ಇಲ್ಲಿ ಏನಾಗೋಯ್ತು, ಕಸ್ಟಮರ್ got attracted to such innovative ideas and they started purchasing the Vodafone related products. ಸೊ ಇಲ್ಲಿಗೆ ಏನಾಗೋಯ್ತು, ಲೆಟ್ ಇಟ್ ಬಿ ಸಿಮ್ ಕಾರ್ಡ್ ಇರ್ಬೋದು, ಡೇಟಾ ಇರ್ಬೋದು, ಲೆಟ್ ಇಟ್ ಬಿ ಎನಿಥಿಂಗ್. ಆದ್ರೆ ಏನಾಯ್ತು, ಸೇಲ್ಸ್ ಅಂದ್ರೆ ಶೂಟ್ ಅಪ್ ಆಯ್ತು. ದಟ್ ಈಸ್ ವೈ
ಅಡ್ವರ್ಟೈಸ್ಮೆಂಟ್ ನ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ದಿಸ್ ಅಡ್ವರ್ಟೈಸ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ನ್ಯೂ ಕಸ್ಟಮರ್ಸ್ ಅಂಡ್ ಇಟ್ ಶುಡ್ ಇನ್ಕ್ರೀಸ್ ಯುವರ್ ಬ್ರ್ಯಾಂಡ್ ರೆಕಗ್ನಿಷನ್. ಈಗ ನೋಡಿ ಝೂಝು ಅಂತ ನೋಡಿದ ತಕ್ಷಣ ಚಿಕ್ಕ ಮಕ್ಳು ಕೂಡ ವೊಡಾಫೋನ್ ಅಂತ ಹೇಳ್ತಾರೆ. ಯಾಕೆ? ದಟ್ ಈಸ್ ಹೌ ಯು ಹ್ಯಾವ್ ಕ್ರಿಯೇಟೆಡ್ ದಿ ಬ್ರ್ಯಾಂಡ್ ರೆಕಗ್ನಿಷನ್ ಅಂತ ಹೇಳುವಂತದ್ದು. ಎರಡನೇದು ಒಬ್ಟೈನಿಂಗ್ ಫೀಡ್ಬ್ಯಾಕ್. ಹೇಳಿದ್ನಲ್ಲ, ನೀವು ಎಷ್ಟು ಒನ್ ವೇ ಕಮ್ಯುನಿಕೇಶನ್ ಇಸ್ ನಾಟ್ ಅಟ್ ಆಲ್ ಯೂಸ್ಫುಲ್, ಬಟ್ ದೇರ್ ಹ್ಯಾಸ್ ಟು ಬಿ ಎ ಟೂ ವೇ ಕಮ್ಯುನಿಕೇಶನ್ ಇನ್ ಟರ್ಮ್ಸ್ ಆಫ್ ಫೀಡ್ಬ್ಯಾಕ್ ಅಂಡ್ ರಿವ್ಯೂಸ್ ಅಂತ. ಪ್ರಾಪರ್ ಆಗಿ ಫೀಡ್ಬ್ಯಾಕ್ ತಗೊಳ್ಳಿ, ಎಲ್ಲೆಲ್ಲಿ ತಪ್ಪು ಮಾಡಿದೀವಿ ಅಥವಾ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ಫೀಡ್ಬ್ಯಾಕ್ ತಗೊಳ್ಳಿ. ಅದಾದ ನಂತರ ಇಂಟ್ರೊಡಕ್ಷನ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಸಿ, ಈ ಅಡ್ವರ್ಟೈಸ್ಮೆಂಟ್ ಇಂದ ಫೀಡ್ಬ್ಯಾಕ್ ಸಿಕ್ಕಾಯ್ತು, ಅದಾದ ನಂತರ ನಿಮ್ಮ ಬ್ರ್ಯಾಂಡ್ ಕೆಳಗಡೆ ಏನೇನ್ ಹೊಸ ಪ್ರಾಡಕ್ಟ್ಸ್ ಇದೆ ಅದನ್ನು ಕೂಡ ತಿಳಿ ಹೇಳುತ್ತೆ, ಅಥವಾ ಅದ್ರ ಬಗ್ಗೆ ಕೂಡ ಜನರಲಿ ಇನ್ಫಾರ್ಮೇಶನ್ ನ ಕೊಡುವಂತದ್ದು. ಅದಾದ ನಂತರ ಟು ರೀಚ್ ದಿ ಪೀಪಲ್ ಅಂತ ಹೇಳ್ತಾರೆ. ಸಿ, ಒಬ್ನೇ ಒಬ್ಬ ಸೇಲ್ಸ್ ಪರ್ಸನ್ ಬಂದು ಇಷ್ಟು ಜನಕ್ಕೆ ಹೇಳುವಂತದ್ದು ಕಷ್ಟ. ಹಾಗಾಗಿ ಇನ್ ಆರ್ಡರ್ ಟು ರೀಚ್ ಈಚ್ ಅಂಡ್ ಎವ್ರಿ ಪೀಪಲ್ ಆರ್ ಈಚ್ ಅಂಡ್ ಎವ್ರಿ ಪರ್ಸನ್ ಯು ಹ್ಯಾವ್ ಟು ಕ್ರಿಯೇಟ್ ಎ ಪ್ರಾಪರ್ ಅಡ್ವರ್ಟೈಸ್ಮೆಂಟ್ ಫಾರ್ ದಿ ಪ್ರಾಡಕ್ಟ್ ಅಂತ ಹೇಳುವಂತದ್ದು. ಸೊ ದಟ್ ವೆನ್ ಎವರ್ ಐ ಸಿ ದಿ ಆಡ್ ಆಫ್ ಯುವರ್ ಕಂಪನಿ ಇಟ್ ರೀಚಸ್ ಮೆನಿ ಪೀಪಲ್ ಅಟ್ ಎ ಸೇಮ್ ಟೈಮ್. ಯಾಕಂದ್ರೆ ಮಾಸ್ ಮೀಡಿಯಾ ಅಂತಾರೆ, ಎಲ್ಲ ಕೂತು ನೋಡ್ತಿರ್ತಾರೆ. ಸೊ ಅಟ್ ಎ ಟೈಮ್ many thousands of people or millions of people together get to know about your product's existence ಅಂತ ಹೇಳುವಂತದ್ದು. ಅದಾದ ನಂತರ ಟು ಎಂಟರ್ ಎ ನ್ಯೂ ಮಾರ್ಕೆಟ್ ಅಂತ ಹೇಳ್ತಾರೆ. ಸಿ, ನಿಮ್ಮದಲ್ದೇ ಇರೋ ಒಂದು ಮಾರ್ಕೆಟ್ ಗೆ ಎಂಟ್ರಿ ಆಗ್ಬೇಕಾದ್ರೂ ಅಡ್ವರ್ಟೈಸ್ಮೆಂಟ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೆ, ಇವಾಗ TCS ಅವರು ಅಥವಾ ಈ ಟಾಟಾ ಸರ್ವಿಸ್ ಅವ್ರು ಏನಿದಾರೋ ಅವ್ರು ಇವಾಗ ಫೈನಾನ್ಸ್ಗೂ ಬಂದ್ರು ಅಂದ್ರೆ ಏನಾಯ್ತು, ಆಲ್ ದಿಸ್ ವೈಲ್ ದೇ ವರ್ ಇಂಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ವೇರ್ ಸರ್ವಿಸಸ್ ಇರ್ಬೋದು, ಇಲ್ಲ ಏನೋ ಮೋಟಾರ್ ವೆಹಿಕಲ್ಸ್ ಇರ್ಬೋದು. ಇವಾಗ ಎಲ್ಲಿಗೆ ಬಂದಿದ್ದಾರೆ? ದೇ ಹ್ಯಾವ್ ಎಂಟರ್ಡ್ ಇಂಟು ಎ ನ್ಯೂ ಮಾರ್ಕೆಟ್ ಆಫ್ ಫಿನಾನ್ಸಿಂಗ್ ಅಂತ ಹೇಳುವಂತದ್ದು. ಅದನ್ನ ಜನರಲಿ ನಾವು ಈ ಮಾರ್ಕೆಟ್ ಬಂದಿದೀವಿ ಅಥವಾ ಈ ಸರ್ವಿಸ್ ನ ರೆಂಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ಬೇಕಾದ್ರೂ ಅಡ್ವರ್ಟೈಸ್ಮೆಂಟ್ ಬೇಕಾಗುವಂತದ್ದು. ಇದಾದ ನಂತರ ಟು ಎನ್ಹಾನ್ಸ್ ದಿ ಗುಡ್ ವಿಲ್ ಅಂತ ಹೇಳ್ತಾರೆ. ಅಂದ್ರೆ ಗುಡ್ ವಿಲ್ ಅಂದ್ರೆ ಏನು? ವ್ಯಾಲ್ಯೂ ಆಫ್ ದಿ ರೆಪ್ಯುಟೇಷನ್ ಕುಡ್ ಬಿ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಹೇಳುವಂತದ್ದು. ಸಿ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಂತು, ಅಡ್ವರ್ಟೈಸ್ಮೆಂಟ್ ನೋಡಿ ಜನ ಏನ್ ಮಾಡಿದ್ರು, ಪ್ರಾಡಕ್ಟ್ ನ ಕೊಂಡ್ಕೋತಾರೆ. ಇದರಿಂದ ಏನಾಯ್ತು? ನಿಮ್ಮ ಸೇಲ್ಸ್ ಜಾಸ್ತಿ ಆಯ್ತು. ಸೇಲ್ಸ್ ಜಾಸ್ತಿ ಆಗ್ತಿದ್ದಂಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಯ್ತು. ಅಲ್ಲಿಂದ ಏನಾಯ್ತು? ಜನಕ್ಕೆ ನಿಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ ನಂತರ ದೇ ಗಾಟ್ ಎ ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ದೇ ಗಾಟ್ ಎ ಗುಡ್ ಏನಂತಾರ ಒಂಥರ ಪಾಸಿಟಿವಿಟಿ ಕ್ರಿಯೇಟ್ ಆದ ತಕ್ಷಣ ಆಟೋಮೆಟಿಕಲಿ ಗುಡ್ ವಿಲ್ ಬಿ ಕ್ರಿಯೇಟೆಡ್, ಅಂದ್ರೆ ರೆಪ್ಯುಟೇಷನ್ ಕ್ರಿಯೇಟ್ ಆಗುವಂತದ್ದು. ಇದಾದ ನಂತರ ಟು ವಾರ್ನ್ ದಿ ಪಬ್ಲಿಕ್ ಅಗೇನ್ಸ್ಟ್ ಇಮಿಟೇಷನ್ ಅಂತ ಅಂತಾರೆ. ಕೆಲವೊಂದ್ಸತಿ ನೋಡ್ಬೋದು, ನಮ್ಮ ಏನು ಅಂಗಡಿಗೆ ಯಾವುದೇ ಏನೋ ಸಬ್ಸಿಡಿ ಇಲ್ಲ, ಈ ಬ್ರ್ಯಾಂಡ್ ಅಲ್ಲಿ ಬೇರೆಯವರು ನಿಮ್ಮನ್ನು ಮೋಸಗೊಳಿಸಬಹುದು ಅಂತೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ಜನಕ್ಕೆ ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕನುವೆ ನಮ್ಮ ಅಂಗಡಿ ಇದೊಂದೇ ಇರೋದು. ಸೊ ಹಾಗಾಗಿ ಈಗ ನೋಡ್ಬೋದು ನೀವು, AS ಬಾಬುಷಾ ಅಂತ ಫೇಮಸ್ ಇದೆ ಕಂಚಿಗೆ. ಅದು ಜನ ಏನ್ ಮಾಡ್ಬಿಡ್ತಾರೆ, ಇಮಿಟೇಟ್ ಮಾಡಿ AG ಬಾಬುಷಾ ಅಂತ ಹಾಕೊಂಡ್ಬಿಡ್ತಾರೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು? ಜನರಿಗೆ ಅವೇರ್ನೆಸ್ ಕೊಡುವಂತದ್ದು. AS ಬಾಬುಷಾ ಒನ್ ಅಂಡ್ ಓನ್ಲಿ ಒರಿಜಿನಲ್, ಅದು ಬಿಟ್ಟು ಈ ತರ AG AF ಅಂತೆಲ್ಲ ಹಾಕೊಂಡಿರ್ತಾರೆ, ದಯವಿಟ್ಟು ಅದನ್ನ ನಂಬೇಡಿ ಅಂತ ಹೇಳಕ್ಕೂ ಅಡ್ವರ್ಟೈಸ್ಮೆಂಟ್ ಬೇಕಾಗುವಂತದ್ದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅಡ್ವರ್ಟೈಸ್ಮೆಂಟ್. ಇದಾದ ನಂತರ ಸಿ, ಯು ಕ್ಯಾನ್ ಸಿ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳುವಂತದ್ದು. ಏನು ಅಡ್ವಾಂಟೇಜಸ್ ಇರುತ್ತೆ, ನಾ ಹೇಳ್ತಿದ್ನಲ್ಲ, ಪ್ರತಿಯೊಂದು ಟಾಪಿಕ್ ತಗೊಳ್ಳಿ, ಪ್ರತಿಯೊಂದು ಕಾನ್ಸೆಪ್ಟ್ ತಗೊಳ್ಳಿ, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಫೇರ್ ಶೇರ್ ಆಫ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅದೇ ತರ ಏನೇನು ಅಡ್ವಾಂಟೇಜಸ್, ಏನೇನು ಡಿಸ್ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅನ್ನೋದಾದ್ರೆ ನೋಡಿ, ಫಸ್ಟ್ ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ, ಅದಾದ ನಂತರ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಅಡ್ವಾಂಟೇಜಸ್ ಏನು? ಇಟ್ ಕ್ಯಾನ್ ರೀಚ್ ಎ ಲಾರ್ಜ್ ಮಾರ್ಕೆಟ್ ಅಂತ ಹೇಳುವಂತದ್ದು. ಅದೇ ಒನ್ ಸಿಂಗಲ್ ಟೈಮ್ ಅಲ್ಲಿ ಯು ಕ್ಯಾನ್ ರೀಚ್ ಮಿಲಿಯನ್ಸ್ ಆಫ್ ಪೀಪಲ್ ಟುಗೆದರ್ ಅಟ್ ಎ ಟೈಮ್ ಅಂತ ಹೇಳುವಂತದ್ದು. ಸೊ ಹಾಗಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಇಂದ 100 ಜನಕ್ಕೆ ಅದೇ ಟೈಮ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡುವಂತದ್ದು. ಎರಡನೇ ಅಡ್ವಾಂಟೇಜ್ ಏನು? ವೈಡ್ ವೆರೈಟಿ ಆಫ್ ಮೀಡಿಯಾ ಈಸ್ ಅವೈಲಬಲ್ ಅಂತ ಅಂತಾರೆ. ಸೊ ಈಗ ನಾನು ಪೇಪರ್ ಆದ್ರೂ, ನ್ಯೂಸ್ ಪೇಪರ್ ಅಲ್ಲಾದ್ರೂ ಆಡ್ಸ್ ಕೊಡ್ಬೋದು. ಇಲ್ವಾ, ಬೇಡಪ್ಪ ನಾನು ಟಿವಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ಟೆಲಿವಿಷನ್ ಮೀಡಿಯಾ ಏನಿದೆಯೋ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡುವಂತದ್ದು. ಬೇಡ, ಸೋಷಿಯಲ್ ಮೀಡಿಯಾನೇ ಸಾಕು, ಇತ್ತೀಚೆಗೆ ಜನ ಫೇಸ್ಬುಕ್ ಇನ್ಸ್ಟಾಲ್ಲೇ ಓಡಾಡ್ತಿರ್ತಾರೆ, ನಾನು ಅಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಅನ್ನೋದಾದ್ರೆ ಹಾಗಾಗೂ ಕೊಡ್ಬೋದು. ಸೊ ದೇರ್ ವಿಲ್ ಬಿ, ಅದು ಬೇಡ ರೇಡಿಯೋಲ್ ಕೊಡ್ತೀನಿ ಅನ್ನೋದಾದ್ರೂ ಕೊಡುವಂತದ್ದು. ಸೊ ಏನಾಯ್ತು, ಇಲ್ಲಿ ವೈಡ್ ವೆರೈಟಿ ಆಫ್ ಚಾನೆಲ್ ನಿಮ್ಗೆ ಸಿಗೋ ಅಂತದ್ದು ನಿಮ್ಮ ಅಡ್ವರ್ಟೈಸ್ಮೆಂಟ್ ಹೇಳಲಿಕ್ಕೆ ಅಥವಾ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಲಿಕ್ಕೆ.
ಇದಾದ ನಂತರ ಲೆಜಿಟಮೆಸಿ ಅಂತ ಅಂತಾರೆ. ಅಂದ್ರೆ ಏನ್ ಗೊತ್ತಾ ಲೆಜಿಟಮೆಸಿ ಅಂತಂದ್ರೆ ಬೀಂಗ್ ಲೆಜಿಟಮೇಟ್ ಅಂತ ಅಂತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಜನಕ್ಕೆ ನೀವು ಹೇಳ್ತಿದ್ದೀರಾ ಅನ್ನೋದಾದ್ರೆ ಇಲ್ಲೇನು ಮೋಸ ಇಲ್ಲ ಅಂತ ತಿಳಿ ಹೇಳ್ತಿದ್ದೀರಾ. ಯಾರ್ಗೆ? ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ಗೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಮೋಸ ಮಾಡಿ ಅಥವಾ ತುಂಬಾ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಮೇ ಎಕ್ಸಾಜುರೇಟ್ ಆರ್ ದೇ ಮೇ ಓವರ್ ಎಸ್ಟಿಮೇಟ್, ಆದ್ರೂ ಅಲ್ಲಿ ಏನೋ ಒಂದು ಸತ್ಯಾಸತ್ಯತೆ ಇದೆ ಅಂತ ಆಗುತ್ತೆ. ಸೊ whenever you create a trust in the minds of the consumers, then it became legitimate ಅಂತ ಕರೀತಾರೆ. ಅಂದ್ರೆ ಅದು ಟ್ರಸ್ಟ್ ವರ್ದಿ ಅನ್ನೋ ತರ. ಇದಾದ ನಂತರ ಎಕ್ಸ್ಪ್ರೆಸಿವ್ನೆಸ್ ಅಂತ ಹೇಳುವಂಥದ್ದು. ನೀವು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಇಟ್ ಮೇ ನಾಟ್ ಬಿ ವೆರಿ ಎಫೆಕ್ಟಿವ್. ಯಾಕಂದ್ರೆ ಒಂದಷ್ಟು ಜನ ಓದ್ತಾರೆ, ಇನ್ನೊಂದಷ್ಟು ಜನ ಓದಲ್ಲ. ಕೆಲವೊಂದ್ಸತಿ ರೇಡಿಯೋ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಲ್ಲೂ ಮುಖ ಕಾಣದೇ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಅಷ್ಟೊಂದು ಅಪೀಲಿಂಗ್ ಇರೋದಿಲ್ಲ. ಆದ್ರೆ ನೀವು ನೋಡ್ಬೋದು ಟೆಲಿವಿಷನ್ ಆಡ್ಸ್ ಅಲ್ಲಿ ಇಟ್ ವಿಲ್ ಬಿ ಮಚ್ ಮೋರ್ ಅಪೀಲಿಂಗ್ ದನ್ ಆಲ್ ಅದರ್ ಚಾನೆಲ್ಸ್ ಅಂತ ಹೇಳುವಂಥದ್ದು. ಯಾಕೆ? ಬಿಕಾಸ್ ವಿ ವಿಲ್ ಬಿ ಸೀಯಿಂಗ್ ದಿ ಎಕ್ಸ್ಪ್ರೆಷನ್ಸ್, ವಿ ವಿಲ್ ಬಿ ಫೀಲಿಂಗ್ ದಿ ಎಕ್ಸ್ಪ್ರೆಷನ್ ಅಂಡ್ ವಿ ಆಲ್ಸೋ ಟೆಂಡ್ ಟು ಪರ್ಚೇಸ್ ದಿ ಪ್ರಾಡಕ್ಟ್. ಯಾಕೆ? ಆಟೋಮೆಟಿಕಲಿ ಯು ಆರ್ ಕ್ರಿಯೇಟಿಂಗ್ ಎನ್ ಇಂಟ್ರೆಸ್ಟ್ ಇನ್ ಮೈ ಮೈಂಡ್. ಸೊ ಇಲ್ಲಿ ಎಕ್ಸ್ಪ್ರೆಸಿವ್ನೆಸ್ ನು ಕಾಣುವಂಥದ್ದು. ಇದಾದ ನಂತರ ಎಕನಾಮಿಕಲ್ ಅಂತ ಹೇಳ್ತಾರೆ. ಎಕನಾಮಿಕಲ್ ಯಾಕೆ? ನಾನು ಪಾಂಪ್ಲೆಂಟ್ ಓಡಿಸಿ ಇಡೀ ದೇಶಕ್ಕೆ ಹಂಚೋ ಬದಲು at a time I can reach millions and thousands of people together. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಇಂದ ಏನಾಯ್ತು, ಪ್ರತಿಯೊಂದು ಮನೆ ಬಾಗ್ಲು ತಟ್ಟಿ ಹೇಳೋ ಬದಲು once for all I will be making the prospective consumer reach the information about my product ಅನ್ನುವಂಥದ್ದು. ಇದಾದ ನಂತರ ಎನ್ಹಾನ್ಸಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ, ನೀವು ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸಿರ್ತೀರಾ, ಜನ ಅದೇ ತರ ನಿಮ್ಮ ಪ್ರಾಡಕ್ಟ್ ನ ತಂದು ಯೂಸ್ ಮಾಡಿರ್ತಾರೆ. ಅಂಡ್ ಇಫ್ ದೇ ಫೀಲ್ ಗುಡ್ ಅಬೌಟ್ ಯುವರ್ ಪ್ರಾಡಕ್ಟ್, ದೆನ್ ಯು ವಿಲ್ ಬಿ ಎನ್ಹಾನ್ಸಿಂಗ್ ದಿ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಾನ್ಫಿಡೆನ್ಸ್. ಹೌದಪ್ಪ, ತೋರಿಸಿದ್ದು ಅದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ನಾನು ತಂದಾಗ್ಲೂ ಅದೇ ತರ ಇತ್ತು, ಅದೇ ತರ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯ್ತು ಅನ್ನೋದಾದ್ರೆ then your advertisement will be a successful and it also be a big hit ಅಂತ ಹೇಳುವಂಥದ್ದು. ಸೊ ಇದಿಷ್ಟು ಅಡ್ವಾಂಟೇಜಸ್ ನೋಡಾದ್ಮೇಲೆ ಡಿಸ್ಅಡ್ವಾಂಟೇಜಸ್ ಇರ್ಲೇಬೇಕು. ಹಾಗಾಗಿ ಏನೇನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ಇಟ್ ಈಸ್ ಅನ್ ಇಂಪರ್ಸನಲ್ ಕಮ್ಯುನಿಕೇಶನ್ ಅಂತ ಅಂತಾರೆ. ನಾ ಹೇಳಿದೆ ಇಟ್ ಈಸ್ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಅಂದ್ರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಹೇಳ್ತಿಲ್ಲ, ಅಲ್ಲಿ ಜನರಲೈಸ್ ಮಾಡಿ ಏನ್ ಮಾಡ್ಬಿಟ್ಟಿರ್ತಾರೆ, ಆಡ್ಸ್ ಕೊಟ್ಬಿಟ್ಟಿದ್ದಾರೆ. ಇವಾಗ ನಿಮ್ಗೆ ಏನೋ ಡೌಟ್ ಬಂತು, ಅದನ್ನ ಕೇಳಬೇಕು ಅಂತ ಅಂದ್ರೆ ದೇರ್ ವಿಲ್ ಬಿ ನೋ ಒನ್ ಟು ಆನ್ಸರ್ ಯು. ಅದೇನೋ ಅಲ್ಲಿ ಬಂದು ಒಂದು ಆಡ್ಸ್ ಕೊಟ್ರು, ಅದ್ರ ಬಗ್ಗೆ ಹೇಳ್ಬಿಟ್ರು, ಹೊರಟೋದ್ರು, ಆಯ್ತಾ. ಎಲ್ಲಿ? ಟೆಲಿವಿಷನ್ ಅಲ್ಲಿ ಇರ್ಬೋದು, ರೇಡಿಯೋಲಿ ಇರ್ಬೋದು. ಆದ್ರೆ ನನ್ಗೊಂದಷ್ಟು ಡೌಟ್ಸ್ ಇದೆ, ಕ್ವೈರೀಸ್ ಇದೆ, ಆದ್ರೆ ಅದನ್ನ ಕೇಳಿ ನಾನು ಕ್ಲಾರಿಫೈ ಮಾಡ್ಕೊಳಕ್ಕೆ ಅಲ್ಲಿ ಯಾರೋ ವ್ಯಕ್ತಿ ಇರೋದಿಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಅನ್ ಇಂಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು. ಯಾರೋ ಒಬ್ಬ ಸೇಲ್ಸ್ ಮೆನ್ ಬಂದು ಅದ್ರ ಬಗ್ಗೆ ಹೇಳ್ತಿಲ್ಲ, ಟು ಆಸ್ಕ್ ದಿ ಡೌಟ್ಸ್ ಆರ್ ಕ್ವೈರೀಸ್ ಅಬೌಟ್ ದಿ ಪ್ರಾಡಕ್ಟ್. ಸೊ ಹಾಗಾಗಿ ನಾನು ಏನ್ ನೋಡ್ತೀನೋ ಅದಷ್ಟಕ್ಕೆ ನಾನು ನೋಡಿ ಸುಮ್ನ ಆಗುವಂಥದ್ದು. ಇದಾದ ನಂತರ ಲೆಸ್ ಎಫೆಕ್ಟಿವ್ ಅಂಡ್ ಓನ್ಲಿ ಒನ್ ವೇ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಅದನ್ನೇ ಯಾಕೆ ಅಲ್ಲಿ ಬರೀ ನೀವು ಮಾತ್ರ ಹೇಳ್ತಿದ್ದೀರಾ, ಅಲ್ಲಿ ಫೀಡ್ಬ್ಯಾಕ್ ಅಥವಾ ರಿವ್ಯೂಗೆ ಜಾಗನೇ ಇಲ್ಲ. ದಟ್ ಈಸ್ ವೈ ಇಟ್ ಬಿಕಮ್ಸ್ ಲೆಸ್ ಎಫೆಕ್ಟಿವ್ ಅಂಡ್ ಇಟ್ ಈಸ್ ಓನ್ಲಿ ಒನ್ ವೇ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು. ಇದಾದ ನಂತರ ಡಿಫಿಕಲ್ಟಿ ಇನ್ ಮೀಡಿಯಾ ಚಾಯ್ಸ್ ಅಂತ ಹೇಳ್ತಾರೆ. ಹೌದು, ದಿಸ್ ಇಸ್ ಒನ್ ಆಫ್ ದಿ ರಿಯಲ್ ಪ್ರಾಬ್ಲಮ್ ಆಫ್ ದಿ ಆಡ್ಸ್ ಅಂತ ಹೇಳಬಹುದು. ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ, ನಾನು ರೇಡಿಯೋಗೆ ಹೋಗ್ಲೋ, ಟೆಲಿವಿಷನ್ಗೆ ಹೋಗ್ಲೋ, ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡ್ಲೋ, ಯಾವ್ದು ಎಫೆಕ್ಟಿವ್ ಆಗಿರುತ್ತೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುವಂಥದ್ದು. ಸೊ ಇಟ್ ವಿಲ್ ಬಿ ಎ ರಿಯಲ್ ಬರ್ಡನ್ ಆರ್ ಪ್ರಾಬ್ಲಮ್ ಇನ್ ಸೆಲೆಕ್ಟಿಂಗ್ ದಿ ಮೀಡಿಯಾ ಆರ್ ಚಾನಲ್ ಅಂತ ಹೇಳುವಂಥದ್ದು. ಇದಾದ ನಂತರ ಇನ್ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಫ್ಲೆಕ್ಸಿಬಲ್ ಇಲ್ದೇ ಇರೋದನ್ನ ನಾವೇನಂತ ಕರಿತೀವಿ? ಇನ್ಫ್ಲೆಕ್ಸಿಬಲ್ ಅಂತ ಕರಿತೀವಿ. ಯಾಕೆ ಅಡ್ವರ್ಟೈಸ್ಮೆಂಟ್ಸ್ ಇನ್ಫ್ಲೆಕ್ಸಿಬಲ್ ಅನ್ನೋದಾದ್ರೆ, ಇಲ್ಲಿ ಏನೋ ಒಂದು ಚೇಂಜಸ್ ಮಾಡಬೇಕು. ಈಗ ಟೆಲಿವಿಷನ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗೋಯ್ತು, ಆದ್ರೆ ನಾನು ಅಲ್ಲಿ ಏನೋ ಚೇಂಜ್ ಮಾಡ್ಬೇಕು ಅಂತ ಅನ್ಸಿದ್ರೆ ಐ ಕೆನಾಟ್ ಡೂ, ಬಿಕಾಸ್ ಇಟ್ ಈಸ್ ಆಲ್ ಸೆಡ್ ಅಂಡ್ ಡನ್. ದಟ್ ಈಸ್ ವೈ ಇಟ್ ಈಸ್ ಇನ್ಫ್ಲೆಕ್ಸಿಬಲ್ ಅಂತ ಹೇಳುವಂಥದ್ದು. ಅಥವಾ ಜನರಿಗೆ ಹೆಂಗ್ ಬೇಕೋ ಮತ್ತೆ ನಾನು ಅದನ್ನ ರೀಕನ್ವರ್ಟ್ ಮಾಡೋದಾಗ್ಲಿ, ಅದನ್ನ ಆಲ್ಟ್ರೇಷನ್ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ದಟ್ ಈಸ್ ವೈ ಇಟ್ ಈಸ್ ಇನ್ಫ್ಲೆಕ್ಸಿಬಲ್. ಇದಾದ ನಂತರ ಲ್ಯಾಕ್ ಆಫ್ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ. ಏನಿಂಗ್ ಅಂದ್ರೆ, ನಾನು ಅಡ್ವರ್ಟೈಸ್ಮೆಂಟ್ ನೋಡಾದ್ಮೇಲೆ ಫೀಡ್ಬ್ಯಾಕ್ ಕೊಡೋದೇ ಕಷ್ಟ ಈ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ. That is why sometimes you may not get any reviews at all. Sometimes even though you get, it will be a mere one ಅಂತ ಹೇಳುವಂಥದ್ದು. So these are all some of the disadvantages of advertisements.
ಇದಾದ ನಂತರ ಆಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅನ್ನೋದಾದ್ರೆ, ಒಬ್ಬ ಅಡ್ವರ್ಟೈಸರ್ ಇರ್ತಾನೆ. ಅಂದ್ರೆ ಯಾರು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾನೋ ಸಚ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅಡ್ವರ್ಟೈಸರ್ ಆರ್ ದಿ ಸೋರ್ಸ್ ಅಂತ ಹೇಳುವಂಥದ್ದು. ಎರಡನೇದು ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದೆ. ಅಂದ್ರೆ ಯಾರಿಗ್ ರೀಚ್ ಆಗ್ಬೇಕು, ಇದು ಯಾರಿಗ್ ಮುಟ್ಟಿಸ್ಬೇಕು, ಅವ್ರುಗಳಿರ್ಬೇಕು. ಟಾರ್ಗೆಟ್, ನಾನು ಯಾರಿಗ್ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ವ್ಯಕ್ತಿಗಳು ಇರ್ತಾರೆ. ಅದಾದ ನಂತರ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತಾನೆ ಒಂದು ಕಂಪ್ನಿಗಳಿರ್ತವೆ. ಯಾರು ಇವರು ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಂತಂದ್ರೆ, ದೀಸ್ ಆರ್ ಆಲ್ ದಿ ಇಂಟರ್ಮೀಡಿಯರಿ ಆರ್ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ವಿಲ್ ಬಿ ರೆಂಡರಿಂಗ್ ದಿ ಸರ್ವಿಸ್ ಆಫ್ ದಿ ಅಡ್ವರ್ಟೈಸ್ಮೆಂಟ್. ಆ ಅಥವಾ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಏನೇನಿರುತ್ತೋ ಅದಕ್ಕೆ ಹೆಲ್ಪ್ ಮಾಡೋಂಥವ್ರನ್ನ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಂತ ಕರಿತೀವಿ. ಈಗ ನಾನೊಂದು ಆಡ್ಸ್ ಕೊಡ್ಬೇಕು ಅಂದ್ರೆ ಈ ಏಜೆನ್ಸಿಗೆ ಹೋಗಿ ನಾನು ಮಾತಾಡಿದ್ರೆ then my majority of the problems with related to advertisement will be solved. So such person is called as advertising agencies ಅಂತ ಹೇಳುವಂಥದ್ದು. ಅದಾದ ನಂತರ ಆರ್ಟಿಸ್ಟ್ ಗಳು ಇರ್ತಾರೆ ಅಥವಾ ಪ್ರೊಡಕ್ಷನ್ ರಿಲೇಟೆಡ್ ಪರ್ಸನ್ ಗಳು ಇರ್ತಾರೆ. ಈಗ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ಬೇಕು ಅಂದ್ರೆ ಒಬ್ಬ ಕ್ಯಾಮ್ರಾಮನ್ ಬೇಕು, ಅದ್ರಲ್ಲಿ ಆಕ್ಟ್ ಮಾಡಕ್ ಒಬ್ಬ ಆರ್ಟಿಸ್ಟ್ ಬೇಕು, ಆ ಆರ್ಟಿಸ್ಟ್ ಗೆ ಬಣ್ಣ ಬಳಿಯಕ್ ಒಬ್ಬ ಏನು ಮೇಕಪ್ ಆರ್ಟಿಸ್ಟ್ ಇರಬೇಕು, ಈ ತರ. ಸೊ ದೀಸ್ ಆರ್ ಆಲ್ ದಿ ಪ್ರೊಡಕ್ಷನ್ ರಿಲೇಟೆಡ್ ಪೀಪಲ್. ಒಂದು ಆಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇದಿಷ್ಟು ಜನ ಬೇಕೇ ಬೇಕು ಅಂತ ಹೇಳುವಂಥದ್ದು. ಇದಾದ ನಂತರ ಮಾಸ್ ಮೀಡಿಯಾ. ಅದೇ ಮಾಸ್ ಮೀಡಿಯಾ ಅಂದ್ರೆ ಒನ್ಸ್ ಫಾರ್ ಆಲ್ ಅಷ್ಟು ಜನಕ್ಕೆ ತಲುಪುವಂತ ಮೀಡಿಯಾ ಇರಬೇಕು. ಲೆಟ್ ಇಟ್ ಬಿ ಸೋಷಿಯಲ್ ಮೀಡಿಯಾ, ಲೆಟ್ ಇಟ್ ಬಿ ಟೆಲಿವಿಷನ್, ಲೆಟ್ ಇಟ್ ಬಿ ರೇಡಿಯೋ, ಲೆಟ್ ಇಟ್ ಬಿ ನ್ಯೂಸ್ ಪೇಪರ್, ಆಲ್ ಸಚ್ ಮೀಡಿಯಾ ಆರ್ ಚಾನೆಲ್ಸ್ ಕಾಲ್ಡ್ ಆಸ್ ಮಾಸ್ ಮೀಡಿಯಾ ಅಂತ ಕರೆಯುವಂಥದ್ದು. ಇದಾದ ನಂತರ ಗೌರ್ಮೆಂಟ್ ಅಥಾರಿಟೀಸ್ ಇರ್ತಾರೆ. ಏನೇನೋ ಆಡ್ಸ್ ಕ್ರಿಯೇಟ್ ಮಾಡ್ಬಿಡ್ತೀನೋ ಅದನ್ನ ನಾನು ಡೈರೆಕ್ಟ್ ಆಗಿ ಏನು ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಹ್ಯಾಸ್ ಟು ಬಿ ಪಾಸ್ ಟು ದಿ ಸ್ಕ್ರೂಟಿನಿ ಆಫ್ ದಿ ಅಥಾರಿಟೀಸ್, ಆಫ್ಟರ್ ವಿಚ್ ದೇ ಟೆಲ್ ವೆದರ್ ಇಟ್ ಕುಡ್ ಬಿ ಬ್ರಾಡ್ಕಾಸ್ಟೆಡ್ ಆರ್ ನಾಟ್ ಅಂತ ಹೇಳುವಂಥದ್ದು. ನನ್ಗೆ ಮನ್ಸೋ ಇಚ್ಛೆಗೆ ಆಡ್ ತೆಗೆದು ಅದನ್ನ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ನನಗೆ ಏನೋ ಅಥಾರಿಟಿ ಕೊಟ್ಟಿರೋದಿಲ್ಲ, ಅಥವಾ ಐ ಡೋಂಟ್ ಹ್ಯಾವ್ ಸಚ್ ಫ್ರೀಡಮ್. ಸೊ ಇಲ್ಲಿ ಎರಡು ಗೌರ್ಮೆಂಟ್ ಅಥಾರಿಟೀಸ್ ಇದೆ, ಒಂದು ABC, ಇನ್ನೊಂದು ಆಸ್ಕಿ ಅಂತ ಒಂದು ಎರಡು ಗೌರ್ಮೆಂಟ್ ಅಥಾರಿಟೀಸ್ ಇದೆ. ಇವ್ರುಗಳು ಏನ್ ಮಾಡ್ತಾರೆ, ಇವ್ರಿಬ್ರೆ ಅಂತಲ್ಲ, ದೇರ್ ವಿಲ್ ಬಿ ಮೆನಿ ಗೌರ್ಮೆಂಟ್ ಅಥಾರಿಟೀಸ್ ಹೂ ವಿಲ್ ಬಿ ರಿವ್ಯೂಯಿಂಗ್ ಅಂಡ್ ಅನಲೈಸಿಂಗ್ ಯುವರ್ ಆಡ್ಸ್ ಬಿಫೋರ್ ಇಟ್ ಗೆಟ್ಸ್ ಬ್ರಾಡ್ಕಾಸ್ಟೆಡ್. ಅದಾದ ನಂತರ ಅಡ್ವರ್ಟೈಸಿಂಗ್ ಪ್ರೊಡಕ್ಷನ್ ಫರ್ಮ್ಸ್ ಅಂತಾನೆ ಇರುತ್ತೆ. ಅದೇ ಫರ್ಮ್ಸ್ ಅಂತಂದ್ರೇನು, ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೊಡಕ್ಷನ್ ಕಂಪನಿ ಅಂತ ಹೇಳ್ತಾರಲ್ಲ, ಪ್ರೊಡಕ್ಷನ್ ಪ್ರೊಡ್ಯೂಸಿಂಗ್ ಕಂಪನಿ ಅಂತ ಕಂಪ್ನಿಗಳು ಇರ್ತವೆ ಅಥವಾ ಫರ್ಮ್ಗಳು ಇರ್ತವೆ. ಅಂತವ್ರು ದೇ ಆರ್ ಆಲ್ಸೋ ಒನ್ ಆಫ್ ದಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದಿ ಅಡ್ವರ್ಟೈಸಿಂಗ್ ಆಕ್ಟಿವಿಟೀಸ್ ಅಂತ ಹೇಳೋವಂಥದ್ದು. ಇವ್ರು ಏನ್ ಮಾಡ್ತಾರೆ, ದುಡ್ಡು ಹಾಕುವಂಥದ್ದು ಪ್ರೊಡ್ಯೂಸರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಇವ್ರುಗಳೆಲ್ಲ ಎಲ್ಲಿಗೆ ಬರ್ತಾರೆ, ಅಡ್ವರ್ಟೈಸಿಂಗ್ ಪ್ರೊಡಕ್ಷನ್ ಫರ್ಮ್ಸ್ಗೆ ಬರುವಂಥದ್ದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ನೆಕ್ಸ್ಟ್ ಕ್ಲಾಸ್ ಏನ್ ನೋಡೋಣ, ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಯ್ತು, ಅದು ಬಿಟ್ಟು ಪರ್ಸನಲ್ ಸೆಲ್ಲಿಂಗ್ ಇದೆ ಆಯ್ತಾ. ಅದೇ ತರ ಇನ್ನೊಂದಷ್ಟು ಆಕ್ಟಿವಿಟೀಸ್ ಇದೆ, ಏನೇನು ಅನ್ನೋದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.